ಫಿನಾಲೆಗೆ ಮತ್ತಷ್ಟು ಮೆರುಗು ಕೊಟ್ಟಿದ್ದು ಮತ್ತಿಬ್ಬರು ಕಲಾವಿದರು ಹಾಗೂ ಗಣ್ಯರು ಬಂದಿದ್ದು. ರೈಸಿಂಗ್ ಸ್ಟಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ನಟ ರಾಮ್ ಕುಮಾರ್ ಮಗ ಧೀರೇನ್ ಆರ್ ರಾಜ್ಕುಮಾರ್, ಖ್ಯಾತ ಸೀರಿಯಲ್ ರಂಗೋಲಿ ನಟಿ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ಸಿರಿ ಆಗಮಿಸಿ ಇಡೀ ದೃಶ್ಯ ಮಾಧ್ಯಮ ಇತಿಹಾಸದಲ್ಲೇ ಗ್ಯಾರಂಟಿ ನ್ಯೂಸ್ ಮೊದಲ ಬಾರಿಗೆ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯನ್ನ ಮೆಚ್ಚಿಕೊಂಡರು ಹಾಗೂ ಮಹಿಳೆಯರ ಕ್ರೀಡಾ ಸ್ಫೂರ್ತಿ ನಮ್ಮ ಸಂಕ್ರಾಂತಿ ಹಬ್ಬವನ್ನ ಮತ್ತಷ್ಟು ಜಾಸ್ತಿ ಮಾಡೋದಕ್ಕೆ ಇದ್ದಾರೆ ಧೀರೇನ್ ಆರ್ ರಾಜ್ಕುಮಾರ್ ಅವರು. ಹೇಗಿದ್ದೀರಾ? ಹೇಗಿದೆ ಹಬ್ಬ? ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲ. ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಗುತ್ತೆ. ಇಷ್ಟೊಂದು ಕಲರ್ಸ್ ನೋಡೋಕ್ಕೆ ಹಾಕಿರೋ ರೀತಿ ಇರ್ಬೋದು, ಒಂದು ನ್ಯಾಚುರಲ್ ಆಗಿದೆ, ಇಷ್ಟು ವೈಬ್ರೆಂಟ್ ಆಗಿದೆ ಕಲರ್ಸ್. ಹಲವಾರು ಕರ್ನಾಟಕದ ಹಲವಾರು ಭಾಗಗಳಿಂದ ಬಂದು ಹಾಕಿದ್ದಾರೆ. ಅಂಕೋಲಾ ಇರ್ಬೋದು, ಬೀದರ್, ಮಂಗಳೂರು, ಚಿಕ್ಕಮಂಗ್ಳೂರು ಎಲ್ಲ ಕಡೆ ಬಂದು ಹಾಕಿದ್ದಾರೆ. ಭಾಳ ಖುಷಿ ಆಗುತ್ತೆ. ಈ ಒಂದು ಹಬ್ಬದ ಸಂಭ್ರಮ ಈ ಒಂದು ರಂಗೋಲಿ ಮುಖಾಂತರ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ಇದು ನಾನು ಕೇಳಲೇಬೇಕು. ಲೆಟ್ಸ್ ವಾಕ್ ಆ್ಯಂಡ್ ಟಾಕ್ ಸರ್. ಯಾ, ಹಬ್ಬ ಅಂದಾಕ್ಷಣ ಸೊ ಹೇಗಿರುತ್ತೆ? ದೊಡ್ಡ ಮನೆ ಹಬ್ಬ ಹೇಗಿರುತ್ತೆ? ಅದೇ ಎಲ್ಲರ ಮನೇಲಿ ಮಾಡಿದಾಗೆ ನಮ್ಮ ಮನೇಲೂ ನಮ್ಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ, ದೊಡ್ಡ ಮನೆ ಹಬ್ಬ ಹೇಗಿರ್ಬೋದು ಅಂತ. ನಮ್ಮ ಮನೇಲೂ ಅದೇ. ಇವಾಗ ಏನು ಮಾಡ್ತಾರೆ, ಶುಗರ್ ಕೇನು, ಕಬ್ಬು ಎಲ್ಲನೆಲ್ಲ ಕಟ್ ಮಾಡಿ ಕಡ್ದು ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಬಿಸಿನೀರು ಸ್ನಾನ, ಒಳ್ಳೆ ತಿಂಡಿ ಹಾಗೂ ಮನೆಗೆಲ್ಲ ಕುಟುಂಬದವರೆಲ್ಲ ಸೇರ್ಕೊಂತಾರೆ. ಪೂಜೆ ನಡೆಯುತ್ತೆ. ಪೂಜೆ ನಡೆದಾಗ ಹಿಂಗೊಬ್ರನ್ನ ನಿಮಗೆ ರಂಗೋಲಿ ಯಾವ ರಂಗೋಲಿ ತುಂಬಾ ಇಷ್ಟ ಆಯ್ತು, ತುಂಬಾ ಇಂಪ್ರೆಸ್ ಮಾಡಿದ್ರು? ನನಗೆ ಹೇಳಿದ್ರೆ ಆಮೇಲೆ ಬಿಟ್ಕೊಟ್ಟಂಗೆ ಹಾಕ್ಬಿಡ್ತಾ, ಬೇರೆಯವ್ರು ನನ್ನ ಮೇಲೆ ಬೇಜಾರು ಮಾಡ್ಕೊತಾರ ಅಂತ ಅಷ್ಟೇ ಹೇಳಿದ್ರೆ. ಒಂದಷ್ಟು ಭಾರಿ ಇಷ್ಟ ಆಯ್ತು. ಕಲರ್ಸ್ ತುಂಬಾ ವೈಬ್ರೆಂಟ್ ಆಗಿದೆ ಅಂತ ಅನಿಸ್ತು. ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಮಾಡಿದಂತ ಎಷ್ಟೊಂದು ರಂಗೋಲಿಗಳು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದಾರೆ. ಸೊ ನಾವು ಆಗ ನಮ್ಮ ಅಜ್ಜಿ ತಾತ ಕಾಲದಲ್ಲೆಲ್ಲ ಹಾಕ್ತಾ ಇದ್ರಲ್ಲ ರಂಗೋಲಿ, ಆ ಥರದ್ದು. ನಮ್ಮ ಮನೇಲೂ ನಮ್ಮ ಅಜ್ಜಿ ಹಾಕೋರು, ಹಾಗೆ ನಮ್ಮ ದೊಡ್ಡಮ್ಮ, ನಮ್ಮ ತಾಯಿಯವರ ಅಕ್ಕ, ಅವರು ರಂಗೋಲಿ ಬಿಡಿಸ್ತಾರೆ ಮನೆ ಮುಂದೆ. ನಮ್ಮ ಮನೆ ಮುಂದೆನೂ ಮಾಡ್ತಾರೆ, ಬಟ್ ಜಾಸ್ತಿ ನಮ್ಮ ದೊಡ್ಡಮ್ಮ ತುಂಬಾ ಚೆನ್ನಾಗಿ ಬಿಡಿಸ್ತಾರೆ ರಂಗೋಲಿನ. ಅವ್ರು ತುಂಬಾ ಚೆನ್ನಾಗಿ ಬಿಡಿಸ್ತಾರೆ. ಹಬ್ಬದ ಬಗ್ಗೆ ಕೇಳ್ತಾ ಇದ್ದೆ. ಸಂಕ್ರಾಂತಿ ಹಬ್ಬ ವಿಶೇಷತೆ ಹೇಗಿರುತ್ತೆ ತಮ್ಮ ಸಂಕ್ರಾಂತಿ ಹಬ್ಬ? ನಮ್ಮ ಮನೇಲಿ ಇವಾಗ ಎಲ್ಲರ ಮನೇಲಿ ಹೇಗೆ ನಡೀತೋ ಅದೇ ರೀತಿ ನಿಮ್ಗೆ ಹೇಳಿದಾಗಲೇ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಎಲ್ರಿಗೂ ಹೊಸ ಬಟ್ಟೆ, ಮನೆಯವರು ಎಲ್ಲ ಮನೇಲಿ ಕುಟುಂಬದವರಿಂದ ಹಿಡಿದು ಮನೆಯಲ್ಲಿ ಕೆಲಸ ಮಾಡೋರಿಂದ ಹಿಡಿದು ಎಲ್ರಿಗೂ ಒಳ್ಳೆ ಹೊಸ ಬಟ್ಟೆ, ಆಮೇಲೆ ಊಟ ಸಂಭ್ರಮದ ಸಡಗರ, ಆಮೇಲೆ ಕಬ್ಬಿರ್ಬೋದು. ಸೊ ಕಬ್ಬಂದ್ರೆ ನಂಗೆ ಭಾರಿ ಇಷ್ಟ. ಶುಗರ್ ಕೇನು ತುಂಬಾ ಇಷ್ಟ. ಕಡ್ದು ತಿನ್ನಕ್ಕಂದ್ರೆ ಭಾರಿ ಇಷ್ಟ ನನಗೆ. ಸೊ ಏನೋ ಚಾಕುಲ್ ಏನು ಕಟ್ ಮಾಡಲ್ಲ, ಹಾಗೆ ಹೊಡೆದ್ಬಿಟ್ಟು ಅದನ್ನ ಸೆಳೆದ್ಬಿಟ್ಟು ತಿನ್ನಕ್ಕೆ ಭಾರಿ ಇಷ್ಟ ನನಗೆ. ಸೊ ಹಾಗಾಗಿ ಅದು ಒಂದು. ಸೊ ಈ ಥರ. ಸೊ ಸಂಕ್ರಾಂತಿ ಯಾಕಂದರೆ ಹಬ್ಬಕ್ಕೆ ಹೊಸ ವರ್ಷಕ್ಕೆ ಕಾಲಿಟ್ಟ ತಕ್ಷಣ ಅದೇ ಮೊದಲ ಹಬ್ಬ. ಸೊ ಅಲ್ಲಿಂದ ಒಳ್ಳೆಯ ಒಂದು ಶುರು ಆಗಲಿ ಅನ್ನೋದೇ ನಮ್ಮೆಲ್ಲ ಒಂದು ಹಾರೈಕೆ. ಬಹಳಷ್ಟು ಜನ ರಂಗೋಲಿ ಹಾಕ್ತಿರೋದನ್ನ ನೋಡಿದ್ರಿ. ಸೊ ತಮ್ಮ ಸಂಕ್ರಾಂತಿ ಬಗ್ಗೆ ಒಂಚೂರು ಕೆಣ್ಕೋದಾದ್ರೆ ಹೇಗಿರುತ್ತೆ ಹಬ್ಬ? ನಮ್ಮ ಮನೇಲೂ ಹೀಗೆ ಶುರು ಆಗುತ್ತೆ. ಮೊದಲನೇದಾಗಿ ರಂಗೋಲಿ ಯಾವತ್ತು ಯೋಚನೆ ಮಾಡ್ತೀವಿ, ಯಾವ್ದು ಹಾಕೋಣ, ಯಾವ ಥರ ಡಿಸೈನ್ ಹಾಕೋಣ ಅಂತ. ಆಮೇಲೆ ಹಾಕೋದು, ಮತ್ತು ಸರಿ ಹೋಗಲಿ ಅಂದರೆ ಅಳಿಸೋದು, ಮತ್ತು ಹಾಕೋದು. ಸೊ ನಮ್ಮ ಮನೇಲೂ ಅದರಿಂದನೇ ಶುರು ಆಗುತ್ತೆ. ಮದುವೆ ಆದಮೇಲೆ ಸ್ವಲ್ಪ ಸ್ಪೆಷಲ್ ಜಾಸ್ತಿ, ಯಾಕೆಂದರೆ ನನ್ನ ಹಸ್ಬೆಂಡ್ ಕಡೆಯವರು ರೈತರ ಫ್ಯಾಮಿಲಿ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬ ಅವ್ರಿಗೆ ಬಹಳ ವಿಶೇಷ. ಹಾಗಾಗಿ ನನಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಆನ್ ಆಯಿತು ಈಗ ಮದುವೆ ಆದಮೇಲೆ. ರಂಗೋಲಿಗೂ ತಮಗೂ ಒಂದು ಒಳ್ಳೆ ನಂಟಿದೆ. ಹೌದು. ಸೊ ಹಾಗಾಗಿ ಈಗ ಅಲ್ಲಿ ಅತ್ತೆ ಮನೆಯಲ್ಲೆಲ್ಲ ಸೆಲೆಬ್ರೇಷನ್ ಜೋರಾಗೇ ಇರುತ್ತೆ. ಒಂದು ಸಂಕ್ರಾಂತಿಗೂ ಹೊಸ ಇದು ಅಂತಾರಲ್ಲ, ಹೊಸ ವರ್ಷದ್ದು ಆಚರಣೆ ಬಹಳ ಚೆನ್ನಾಗಿರುತ್ತೆ ಅಲ್ಲಿ. ಈಗ ಎಕ್ಸ್ಟ್ರಾ ಒಂದೊಂದು ಆ್ಯಡ್ ಆಗ್ತಾ ಇರುತ್ತೆ. ಹಬ್ಬ ಊಟ ಇರಬಹುದು, ಎಳ್ಳು ಬೆಲ್ಲ ಬೀರೋದಿರಬಹುದು, ಕಬ್ಬು ತಿನ್ನೋದಿರಬಹುದು. ಸೊ ಇಟ್ಸ್ ಸ್ಪೆಷಲ್. ಹಬ್ಬ ಅಂದ್ರೇ ಏನಂದರೆ ಹೆಣ್ಮಕ್ಳಿಗೆ ಸ್ಪೆಷಲಿ ಒಂಥರದ್ದು ಖುಷಿ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಮನೇಲಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರ್ತಾ ಇರ್ತೀವಿ. ಹಬ್ಬಗಳು ಬಂತು ಅಂದ ತಕ್ಷಣ ಮನೇಲಿ ಪೂಜೆ ಮಾಡಿಬಿಟ್ಟು ಒಂದು ಮನೇಲಿ ಎಲ್ಲ ಸೇರ್ತೀವಿ. ಸೊ ಖುಷಿ ವಿಷಯ. ಓಕೆ, ಈ ಹಬ್ಬ ಅಂದ ತಕ್ಷಣ, ಅದರಲ್ಲೂ ಎಕ್ಸ್ಪೆಷಲಿ ಸಂಕ್ರಾಂತಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ವಿಶೇಷವಾದಂಥ ಹಬ್ಬ. ನಾವು ಡ್ರೆಸ್ ಹಾಕೊಳೋದಾಗಿರ್ಬೋದು, ಅಥವಾ ಎಳ್ಬಿರೋಕೆ ಮನೆಗೆ ಹೋಗೋದಾಗಿರ್ಬೋದು, ಎಷ್ಟು ಜನ ಮನೆಗೆ ಬೀರ್ದೆ, ಎಷ್ಟು ಕಬ್ಬು ಬಂತು, ಕಬ್ಬು ತಿನ್ನೋದು, ಇಟ್ಸ್ ಜಾಯ್ಫುಲ್. ಸೊ ಆ ಒಂದು ಬಾಲ್ಯನ ಜ್ಞಾಪಕ ಮಾಡ್ಕೊಳೋದಾದ್ರೆ ಅವಾಗ ಹೌದು. ಯಾಕೆಂದರೆ ಮನೇಲಿ ಮಕ್ಕಳಿದ್ರು ಅಂದರೆ ಫಸ್ಟ್ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸೋದು, ಹೋಗು ಅಲ್ಲಿ ಕೊಟ್ಬಿಡ್ಬಾ, ಇಲ್ಲಿ ಕೊಟ್ಬಿಡ್ಬಾ, ಎಲ್ಲಿ ಬೀರ್ಬಿಡ್ಬಾ ಅಂತ. ಸೊ ಹಂಗೆ ನಾನು ಹೋಗ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಒಂದು ಸ್ವಲ್ಪ ಕಡಿಮೆ ಆಗೋಯ್ತು. ಮತ್ತು ಈಗ ಮತ್ತೆ ಶುರುವಾಗಿದೆ, ಮತ್ತೆ ಎಲ್ಲಿ ಬೀರೋದು ಎಲ್ಲ ಅದೊಂಥರ ಖುಷಿ. ಆಗೆಲ್ಲ ಲಂಗದ ಜಾಕೆಟ್ ಹಾಕ್ಕೊಂಡು ಕಿವಿಗೆ ಅದು ಇದೆಲ್ಲ ಡೆಕೋರೇಷನ್ ಗೊತ್ತಲ್ಲ, ಹೆಣ್ಮಕ್ಳು ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ಹೋಗೋದು ಒಂಥರ ಖುಷಿಯಾಗಿರುತ್ತೆ ವಾತಾವರಣ. ಸೊ ಹೆಣ್ಮಕ್ಳಿಗೆ ಈ ರಂಗೋಲಿ ಹಾಕಿದವ್ರಿಗೆ, ರಂಗೋಲಿಯಲ್ಲಿ ಆಸಕ್ತಿ ಇರೋರಿಗೆ ಒಂದು ವಿಶೇಷವಾದಂಥ ರಾಜ್ಯ ಮಟ್ಟದ ಕಾಂಪಿಟೇಷನ್. ಸೊ ಈ ಒಂದು ಸ್ಪರ್ಧೆ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ನನಗೆ ಇದು ಕೇಳಿದ ತಕ್ಷಣ ಖುಷಿ ಆಯಿತು. ಯಾಕೆಂದರೆ ನಾವು ಒಂದು ಮಾತಲ್ಲಿ ಹೇಳ್ಬಿಡ್ತೀವಿ ರಾಜ್ಯ ಮಟ್ಟದಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇದೆ, ಬನ್ನಿ ಅಂತ. ಬಟ್ ಅದಕ್ಕೆ ಹೋಮ್ವರ್ಕ್ ಬಹಳ ಇರುತ್ತೆ. ಯಾಕೆಂದರೆ
ಇಟ್ಸ್ ನಾಟ್ ಈಸಿ. ಅಲ್ಲಿ ಆ ಊರಲ್ಲಿ ಮಾಡೋದು ಒಂದು ಸಹಜ ಆಗುತ್ತೆ, ಅದು ರಾಜ್ಯ ಮಟ್ಟ ಇಡೀ ರಾಜ್ಯದಲ್ಲಿ ಹುಡುಕಿ ಅವ್ರು ಬಂದು ಆಮೇಲೆ ಅವ್ರಿಗೂ ಅಷ್ಟೇ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಂದು ಅವ್ರಿಗೆ ನೋಡಿ ನಾನು ನೋಡಿದ್ನೆಲ್ಲ ಬಹಳ ಖುಷಿ ಆಯಿತು. ಐ ಥಿಂಕ್ ನ್ಯೂಸ್ ಚಾನಲಲ್ಲಿ ಮೊದಲನೇ ಬಾರಿ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಖುಷಿ ಆಯಿತು. ಈ ಥರದ್ದೊಂದು ಕಾರ್ಯಕ್ರಮಗಳು ಸ್ಪೆಷಲಿ ಹೆಣ್ಮಕ್ಳಿಗೆ ಇನ್ನೂ ಬಹಳಷ್ಟು ಬರಲಿ. ಯಾಕೆಂದರೆ ಏನೇನೋ ಟ್ಯಾಲೆಂಟ್ಸ್ ಇರುತ್ತೆ, ಅದನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ಈ ಥರ ಬಂದಾಗ ಬಹಳ ಖುಷಿ ಆಗುತ್ತೆ. ನಾನು ಅದನ್ನೇ ನೋಡ್ತಿದ್ದೀನಿ, ಸೋ ಮಚ್ ಟ್ಯಾಲೆಂಟೆಡ್, ಬೇರೆ ಬೇರೆ ಥರದಲ್ಲಿ ಎಳ್ಳು ಬೆಲ್ಲ ಅದಲ್ಲೆಲ್ಲ ಡಿಸೈನ್ ಮಾಡಿದ್ದಾರೆ, ಬೇಳೆಗಳಲ್ಲಿ ಮಾಡಿದ್ದಾರೆ, ಎಲ್ಲ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಸೊ ಕಂಗ್ರ್ಯಾಚುಲೇಷನ್ಸ್ ನಾನು ತಂಡಕ್ಕೆ ಹೇಳಬೇಕು. ಗಿವನ್ ಚಾನ್ಸ್ ತಾವು ಹಾಕ್ತಿದ್ರ ರಂಗೋಲಿನ? ಬಹುಶಃ ಈಗ ಇಲ್ಲಿ ನೋಡಿದ್ಮೇಲೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ, ಟಫ್ ಕಾಂಪಿಟೇಷನ್ ಅನ್ಸುತ್ತೆ. ಯಾಕೆಂದರೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಹಾಗಾಗಿ ನಾನು ಆ ರಂಗೋಲಿಯಲ್ಲಿ ನಾನು ಅಲ್ಲಿದ್ರೇನೆ ಸರಿ, ಇದು ಇಲ್ಲಿದ್ರೇನೆ ಸರಿ ಅಂತ ಅನ್ನಿಸ್ತು. ಆ ರಂಗೋಲಿನೇ ಸರಿ ಅಂತೀರಾ? ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಫೈನಲ್ ಸ್ಪರ್ಧೆಗೆ ಆಗಮಿಸಿ ಮಹಿಳೆಯರನ್ನ ಉದ್ದೇಶಿಸಿ ಮಾತನಾಡಿ ರಂಗೋಲಿ ಬಿಡಿಸಲು ಮತ್ತಷ್ಟು ಉತ್ಸಾಹ ತುಂಬಿದ್ರು. ಲಕ ಲಕ ಅಂತ ಹೊಳಿತಿರೋ ಹೆಣ್ಮಕ್ಕಳು ಲಕ ಲಕ ಅಂತ ಹೊಳೆಯೋ ರೀತಿ ರಂಗೋಲಿ ಬಿಡಿಸಬೇಕು ಅಂತ ಆರ್ಯವರ್ಧನ್ ಗುರೂಜಿ ಹಾಸ್ಯ ಚಟಾಕೆ ಹಾರಿಸಿದ್ರು. ತುಂಬ ಖುಷಿ ಆಯಿತು. ನಮ್ಮ ಊರಿಗೆ ಹೋದಂಥ ವಾತಾವರಣ ಆಯಿತು. ನಮ್ಮ ಊರಲ್ಲಿ ಹಬ್ಬದಲ್ಲಿ ಒಬ್ಬೊಬ್ರು ಮನೆ ಮುಂದೆ ಹೋದರೆ ಒಂದೊಂದು ಥರ ರಂಗೋಲಿ ಬಿಟ್ಟಿರ್ತಾರೆ. ನಾವೊಂದು 300 ಎತ್ತಿರೋದು ಒಕ್ಕಲೂರು ನಮ್ಮೂರು. ಹಾಗಾಗಿ ಒಬ್ಬರ ಮನೆ ಮುಂದೆ ಇನ್ನೊಬ್ಬರ ಮನೆ ದೊಡ್ಡ ದೊಡ್ಡ ರಂಗೋಲಿ ಬಿಡಿಸಿ ಸಗಣಿ ಸಾರಿಸಿ ರಂಗೋಲಿ ಬಿಟ್ಟಿರ್ತಾರೆ. ನಮ್ಮ ಊರಿಗೆ ಹೋದಂಥ ಒಂದು ಖುಷಿ ವಾತಾವರಣ ಕೊಡ್ತು ನನಗೆ. ನಮ್ಮೂರಲ್ಲಿ ಇದೀನಿ ನಾನು ಫೀಲಿಂಗ್. ಸೂಪರ್. ಬೆಂಗಳೂರಿನಲ್ಲ ನಿಮ್ಮ ಊರ್ನ ತೋರ್ಸದ್ವಿ ನಾವು. ಹೌದು, ಗ್ಯಾರಂಟಿ ಟಿವಿಗೆ ತುಂಬ ಥ್ಯಾಂಕ್ಸ್, ನಮ್ಮೂರನ್ನ ತೋರಿಸಿದ್ಕೆ. ಗುರುಗಳೇ, ಗೆಸ್ಟ್ ಆಗಿ ತಾವು ಬಂದಿದ್ದೀರಾ. ಹೌದು, ಒಂದ್ 2 ನಿಮಿಷಕ್ಕೆ ಗುರುಗಳೇ ನೀವೇ ಜಡ್ಜ್ ಆಗ್ಬೇಕು ಅಂದ ತಕ್ಷಣ ಹೆಂಗ ಅನ್ಸುತ್ತೆ? ಖುಷಿ ಆಗುತ್ತೆ. ಖುಷಿ ಆಗುತ್ತಾ? ದೊಡ್ಡ ಅಲ್ಲ ಗುರುಗಳೇ, ಕನ್ಫ್ಯೂಸ್ ಆಗಲ್ವಾ? ಸಿಕ್ಕಾಬಡೆ ಚೆನ್ನಾಗಿದೆ, ಹೆಂಗ್ ಜಡ್ಜ್ ಮಾಡೋದು ಅನ್ಸಲ್ವಾ? ಅಲ್ಲ, ಯಾವಾಗ್ಲೂ ಅಷ್ಟೇ. ಇಷ್ಟೊಂದು ಪ್ರಪಂಚದಲ್ಲಿ ಒಂದು ಕನ್ಫ್ಯೂಸ್ ಆಗಿ ನಾವು ಯಾವ್ದೋ ಊರಲ್ಲಿ ಹುಟ್ಟಿದ್ವಲ್ಲ, ಹಂಗೆ ಯಾವ್ದೋ ಒಂದು ಕನ್ಫ್ಯೂಸ್ ಆಗಿದ್ರು ಕೂಡ ಒಂದು ಹೆಸರು ಮಾಡಿರ್ತೀವಲ್ಲ, ಹಂಗೆ ಯಾವುದೇ ಊರು ಹುಟ್ಟಿದ್ರು ಆಗ ಇಲ್ಲಿ ಯಾವುದೋ ಒಂದು ಬೆಸ್ಟ್ ಅನ್ನೋದನ್ನ ಅನ್ಸುತ್ತೆ, ಅದನ್ನ ಕೊಡ್ಬೋದು. 100% ಸಖತ್ ರಿಸಲ್ಟ್ ಕೊಡ್ಬೋದು. ತಮಗೆ ನೋಡಿದ್ರಲ್ಲಿ ಯಾವ ರಂಗೋಲಿ ಇಷ್ಟ ಆಯ್ತು ಗುರುಗಳೇ? ತುಂಬ ಅದ್ಭುತವಾಗಿ ಬಹಳ ಎಲ್ಲವೂ ಇಷ್ಟ ಆಗುತ್ತೆ, ಹೆಂಗ್ ಹೇಳಕ್ಕಾಗುತ್ತೆ. ತುಂಬಾ ಅದ್ಭುತವಾಗಿ ಇಷ್ಟ ಆಗ್ತೈತೆ. ತುಂಬಾ ನೀಟಾಗಿದೆ, ಚೆನ್ನಾಗಿದೆ. ಬಹಳ 10 ನಂಬರ್ಸ್ ಅವ್ರು ಚೆನ್ನಾಗಿ ಮಾಡಿ. ಆಕ್ಚುಲಿ ನಾನು ಕೇಳ್ಬೇಕು ಅನ್ಕೊಂಡೆ, ಇವತ್ತು ಗುರುಗಳೇ ನಿಮ್ ಪ್ರಕಾರ ಇಲ್ಲಿ ಎಲ್ಲಾರ್ಗು ನಾವು ಬಾಕ್ಸ್ ಅಲ್ಲಿ ನಂಬರ್ ಹಾಕಿದೀವಿ. ಹೌದು, ಯಾವ ನಂಬರ್ಗೆ ಎಲ್ಲಕ್ಕೂ ಕುಲಾಯಿಸುತ್ತೆ? ಇವತ್ತು 36 ತುಂಬಾ ಲಕ್ಕಿ ನಂಬರು. 3611 ಇಸ್ ಪವರ್ಫುಲ್ ನಂಬರು. 3 ಯಾರಿದೆ ಗೊತ್ತಿಲ್ಲ. 3 ಅನ್ನೋ ನಂಬರ್ಸ್ ಹೆವಿ ಲಕ್ ಅನ್ನು ತಂದು ಕೊಡುತ್ತೆ. ಮತ್ತೆ 36 ತುಂಬಾ ಲಕ್ಕಿ ನಂಬರು, ಚೆನ್ನಾಗಿರುತ್ತೆ. 1 ಲಕ್ ನಂಬರ್, 1 ಲಕ್ಕಿ ನಂಬರ್. ಅನ್ಲಕ್ಕಿ ನಂಬರ್ಸ್ ಯಾವಾಗಲೂ ಇವತ್ತು 4 9 ಒಂದೊಂದ್ಸರಿ ಅನ್ಲಕ್ಕಿ ನಂಬರ್ ಬಿದ್ದುಬಿಡ್ತವೆ. ಯಾವಾಗಲೂ ಯಾವ್ರಿಗೆ ನಂಬರ್ 5. ನಾವು ಹುಟ್ಟಿರೋದು 5ನೇ ತಾರೀಕು. ನಾನು 5 is the best number ಅಂತೀರಾ? ಇತ್ಲಾಗ 4 ನಂಬರ್ 1 2 3 4 5 6 7 8 9 4 ಈ ಕಳಿಕ್ನಾಗ ಅದಕ್ಕೆ 5 ಮಧ್ಯದಲ್ಲಿ ಇರುತ್ತೆ ನಂಬರ್. ಫ್ರೆಂಡ್ಸ್ ನಂಬರ್. ಹೌದು. ಇನ್ನು ಇಡೀ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಸಹಕಾರ ನೆರವು ನೀಡಿದ ಮಹಾಲಕ್ಷ್ಮಿ ಲೇಔಟ್ನ ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯ ಅವರು ಆಗಮಿಸಿ ಪ್ರತಿಯೊಂದು ರಂಗೋಲಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರು. ಮಹಿಳೆಯರು ಬಿಡಿಸಿದ್ದ ಪ್ರತಿ ರಂಗೋಲಿ ಬಳಿಗೆ ಹೋಗಿ ಅದರ ವಿಶೇಷತೆ ಏನು ಅನ್ನೋದನ್ನ ಅವರಿಂದಲೇ ತಿಳಿದುಕೊಂಡ್ರು.